ಬೋನಿಗೆ ರಾತ್ರೋರಾತ್ರಿ ಚಿರತೆ ಸೆರೆ ಸಿಕ್ಕಿದೆ. ಗ್ರಾಮಸ್ಥರಿಟ್ಟಿದ್ದಂತಹ ಬೋನಿಗೆ ಬಿದ್ದ ಚಿರತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೂಲುಕುಂಟೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಚಿರತೆ ಸೆರೆಯಿಂದ ಈಗ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಕಳೆದ 1 ತಿಂಗಳಿನಿಂದ ಉಪಟಳ ನೀಡ್ತಾ ಇತ್ತು ಈ ಚಿರತೆ. ಇನ್ನು ಗ್ರಾಮಕ್ಕೆ ನುಗ್ಗಿ ಕೋಳಿ, ಹಸುಗಳನ್ನ ಕೂಡ ಕೊಂದಿತ್ತು. ಇದರಿಂದ ಗ್ರಾಮಸ್ಥರೆಲ್ಲರೂ ಕೂಡ ಭಯಭೀತರಾಗಿದ್ರು. ರಾತ್ರಿ ಸಮಯದಲ್ಲಿ ಹಾಗೆ ತೋಟಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಭಯದಿಂದನೇ ಓಡಾಡ್ತಾ ಇದ್ರು ಅಂತಾನೆ ಹೇಳಬಹುದು. ಅದಾದ ಮೇಲೆ ಸ್ವತಃ ಗ್ರಾಮಸ್ಥರೇ ಬೋನ್ ಅನ್ನ ಮಾಡಿಸ್ತಾರೆ, ಬೋನ್ ಮಾಡಿಸಿ ಇಟ್ಟಿರ್ತಾರೆ. ಸೊ ರಾತ್ರೋರಾತ್ರಿ ಚಿರತೆ ಬೋನಿಗೆ ಬಿದ್ದಿದೆ. ಗಮನಿಸ್ತಾ ಇದ್ರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇನ್ನು ರಾತ್ರೋರಾತ್ರಿ ಬೋನಿನಲ್ಲಿ ಬಂಧಿಯಾಗಿದೆ ಈ ಚಿರತೆ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಇದೀಗ ಅಂತೂ ಚಿರತೆ ಸೆರೆ ಆಯ್ತಲ್ಲ ಅಂತ ಗ್ರಾಮಸ್ಥರೆಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಜನರ ನಿದ್ದೆಗೆಡಿಸಿದಂತಹ ಚಿರತೆ ಸೆರೆಯಾಗಿರೋ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಸೂಲುಕುಂಟೆ ಗ್ರಾಮದಲ್ಲಿ ನಡೆದಿದೆ. ಅಂದರೆ ನಾವು ಆಚೆ ಬರೋದಕ್ಕೂ ಕಷ್ಟ ಆಗ್ತಿದೆ. ಪ್ರಾಣಿಗಳು ಎಲ್ಲದಕ್ಕೂ ಸಾಕೋದಕ್ಕೂ ಕಷ್ಟ ಆಗ್ತಾ ಇದೆ. ನಾವು ಆಚೆ ಸಾಯಂಕಾಲ ಓಡಾಡಬೇಕು ಅಂದ್ರೂ ಕಷ್ಟ ಆಗೋದು. 8 ಗಂಟೆಗೆ ರಾತ್ರಿ ಇಲ್ಲಿ 8 ಗಂಟೆಗೆ ಬಂದೈತೆ. ನಾವು ಹೆಣ್ಮಕ್ಳು ಆಚೆ ಬರೋಕ್ಕಾಗಲ್ಲ, ಓಡಾಡೋದಕ್ಕಾಗಲ್ಲ, ಏನೂ ಪರಿಸ್ಥಿತಿ ಇಲ್ಲ. ಇಲ್ಲಿ ಅರಣ್ಯ ಅಧಿಕಾರಿಗಳಿಗೆ ಹೇಳೋದಕ್ಕೂ ಭಯ ಆಗುತ್ತೆ. ಅವ್ರು ಹೇಳಿದ್ರು ನೆಗ್ಲೆಕ್ಟ್ ಮಾಡ್ತಾರೆ. ಏನು ಮಾಡೋದಕ್ಕೂ ಆಗ್ತಿಲ್ಲ. ಹಾಂ, ಕಾಡಿಂದ ಸೀದಾ ಬರ್ತವೆ. 6 ಗಂಟೆ ಅಷ್ಟೊತ್ತಿಗೆ ಸೌಂಡ್ ಮಾಡ್ತಾ ಇರ್ತವೆ. ನಾವು ಎಚ್ಚರಿಕೆಯಿಂದ ಇದ್ರೂ ಅದು ಬಂದೇ ಬರ್ತವೆ. ಹಾಂ, ಜೀವನ ಮಾಡೋದೇ ಕಷ್ಟ ಆಗೈತೆ. ಮನೆ ಹತ್ರ ನಮ್ಮವು 4 ಹಸು ಹೋಗವೆ, ಕೋಳಿಗಳು ಒಂದು 40 ಹೋಗವೆ. ಎಲ್ಲ ಹಿಂಗೆ ಮೇಕೆಗಳು ಎಲ್ಲ ಹೋಗ್ತವೆ. ಯಾರಿಗೆ ಹೇಳಿದ್ರು ಕಿವಿ ಕೇಳಿಸ್ಕೊಂತಿಲ್ಲ. ಹಾಂ, ನೋಡಿದ್ವಿ ಸರ್. ರಾತ್ರಿ 11 ಗಂಟೆ ಹಂಗೆ ಬಿದ್ದಿದ ತಕ್ಷಣ ಬಂದು ನೋಡಿದ್ವಿ. ಇವರು ಅರಣ್ಯಲ್ಲೇ ಇರೋಕ್ಕೆ ಅವ್ರಿಗೆ ಹೇಳಿದ್ದಕ್ಕೆ ಊರವ್ರು ನೋಡಿದ ತಕ್ಷಣ ಗಲಾಟೆ ಮಾಡ್ತಾರೆ, ಬೇಗ ಎತ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಊರವ್ರು ನೋಡಿದ್ರೆ ತಾನೇ ಗೊತ್ತಾಗುತ್ತೆ, ಇರೋದು ಇಲ್ಲ ಅಂತ ಗೊತ್ತಾಗುತ್ತೆ ಸರ್. ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಪ್ರತಿಯೊಂದು ಒಳಗಡೆ ಏನು ಸೌಕರ್ಯ ಮಾಡ್ತಾರೆ. ಆಚೆ ಕಡೆ ರೈತರಿಗೆ ಏನು ನಿನ್ನೆ ಆಗುತ್ತೆ, ಬಟ್ ಅದು ಗಮನಕ್ಕೆ ಅವ್ರಿಗೆ ಬರ್ತಾ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ, ನಮ್ಮ ಕಾಂಪೌಂಡು ಇನ್ನೊಂದು ಮತ್ತೊಂದು ಮುಗಿದೊಂದು ಮಾಡಿ ರೈತರಿಗೆ ತೊಂದರೆ ಕೊಡ್ದಂಗೆ ಇವರು ವ್ಯವಸ್ಥೆ ಮಾಡಲ್ಲ ಅಂತಂದರೆ ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ನಾವು ಸಿಕ್ಕಾಪಟ್ಟೆ ಖಂಡಿಸ್ತೀವಿ ಸರ್. ಗೌರ್ಮೆಂಟ್ ಕಳಿಸ್ತಾರೆ, ಸ್ಟೇಟ್ ಗೌರ್ಮೆಂಟ್ನವರು ಕನ್ಸಲ್ಟ್ ಮಿನಿಸ್ಟ್ರುಗಳು ಅಥವಾ ರೇಂಜರ್ ಆಗಿರ್ಬೋದು, ಡಿ ಎಫ್ ಆಗಿರ್ಬೋದು ಇಮಿಡಿಯೇಟಾಗಿ ಬಂದು ಒಂದು ಕಾಂಪೌಂಡ್ ವ್ಯವಸ್ಥೆ ಆದ್ರೂ ಮಾಡಿ ರೈತರಿಗೆ ಬೆಟ್ಟದ ಬುಡದಾಗಿರೋಂಥ ರೈತರಿಗೆ ಒಂಚೂರು ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ಇವ್ರಿಗೆ ನ್ಯಾಚಿಕ್ ಗೈಡೆನ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.